ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನು ಇವತ್ತು ಶೇಂಗಾ ಪೋಡಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೈದಾ ತಗೊಂಡಿದ್ದೀನಿ 1 ಕಪ್ಪು. ಇದು ತುಪ್ಪ, ಇದು ಸಕ್ಕರೆ ಪೌಡ್ರು, ಎಣ್ಣೆ ಮತ್ತು 3 ಏಲಕ್ಕಿ ತಗೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಮೈದಾ ಹಾಕ್ಕೊತಿದ್ದೀನಿ. ಸಕ್ಕರೆ ಪೌಡ್ರು ಮಾಡ್ಕೊಬೇಕಾದ್ರೆ ಏಲಕ್ಕಿನೂ ಪೌಡ್ರು ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಿದ್ದೀನಿ. ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿ ಅದರೊಳಗೆ ಹಾಕ್ಕೊತೀನಿ. ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ತಗೊಂಡು ಎಲ್ಲ ಇದು ಮಾಡ್ಕೊಳ್ಳಿ. ಕೈ ಇಡೋಕ್ಕೆ ಹೋಗ್ಬೇಡಿ, ಬಿಸಿ ಇರುತ್ತೆ. ಸ್ಪೂನೆಲ್ಲ ಇದು ಮಾಡ್ಕೊಳ್ಳಿ. ನಿಮಗೆ ನೀರು ಬೇಡ ಅಂತಂದರೆ ಹಾಲಲ್ಲೂ ಕಲಿಸ್ಕೊಬೋದು. ಹಾಲು ಹಾಕೊಂಡು ಕಲಿಸ್ಕೊಳ್ಳಿ, ಸ್ವಲ್ಪನೇ ಹಾಲು ಹಾಕೊಂಡು. ನೋಡಿ, ಈ ಥರ ಚೆನ್ನಾಗಿ ಫಸ್ಟು ತುಪ್ಪ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದು ಮಾಡ್ಕೊಳ್ಳಿ. ನೋಡಿ, ಈ ಥರ ಹಿಡಿದ್ರೆ ಉಂಡೆ ಆಗಬೇಕು. ಹಿಡಿ ಕಟ್ಟಿದ್ರೆ ಉಂಡೆ ಥರ ಬರಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆನೂ ಅಷ್ಟೇ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಕ್ಕರೆ ಕರಗಿಸಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟಲ್ಲಾದ್ರೂ ಇದು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇದನ್ನೊಂದು ಅರ್ಧ ಗಂಟೆ ಬಿಡೋಣ ನೆನೆಯೋಕ್ಕೆ. ಹಾಫ್ ಆನ್ ಅವರ್ ಬಿಟ್ಟಿದ್ದೆ, ಎಷ್ಟು ಮೆತ್ತಗಾಗಿದೆ. ಈಗ ಸ್ವಲ್ಪ ಉಂಡೆಗಳು ಮಾಡ್ಕೊಳ್ಳೋಣ. ನೋಡಿ, 2 ಭಾಗ ಮಾಡ್ಕೊಂಡಿದ್ದೀನಿ, 2 ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ಚಪಾತಿದಲ್ಲಿ ಲಟ್ಟಿಸ್ಕೊತೀವಲ್ಲ, ಅದೇ ರೀತಿ ಲಟ್ಟಿಸ್ಕೊಳ್ಳಿ. ಸೈಡಲ್ಲಿ ಈ ಥರ ಕಟ್ ಮಾಡ್ಕೊತಿದ್ದೀನಿ. ಕ್ರಾಸಾಗಾದರೂ ಕಟ್ ಮಾಡ್ಕೊಳ್ಳಿ, ಅಥವಾ ಈ ಥರ ರೌಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಇಟ್ಕೊಂಡಿದ್ದೆ, ಎಣ್ಣೆ ಕಾದಿದೆ. ಇವಾಗ ನಾವು ಒಂದೊಂದೇ ಹಾಕೊತಾ ಇದ್ದೀನಿ. ನೋಡಿ, ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಇದು ಗೋಲ್ಡನ್ ಕಲರ್ ಬರಬೇಕಿದು. ಆಗಿದೆ, ನಾನು ತೆಗಿತಿದ್ದೀನಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ನೋಡಿ, ಲೇಯರ್ ಆಗಿ ಬರುತ್ತೆ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಈಸಿ, ಮನೆಗಿರೋ ಅಂಥ ಇಂಗ್ರೀಡಿಯೆಂಟ್ಸಿಂದಲೇ ಮಾಡ್ಬೋದು. ಹೊರಗಡೆಯಿಂದ ತಂದೇನು ಮಾಡೋಂಥ ಅವಶ್ಯಕತೆ ಇರೋಲ್ಲ. ಮನೆಗಿರೋದ್ರಿಂದಲೇ ಈಸಿಯಾಗಿ ಮಾಡ್ಬೋದು.